ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಅಕ್ಕಿ ಹಿಟ್ಟಿನಿಂದ ಪಾಪಡ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊರಿ. 1 ಗ್ಲಾಸ್ನಷ್ಟು ನಾನು ಅಕ್ಕಿ ಹಿಟ್ಟು ಚಲೋದು ಚಾರಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಹಾಕಲಿಕ್ಕೆ ಉಪ್ಪು, ಆಮೇಲೆ ಚಿಲ್ಲಿ ಫ್ಲೇಕ್ಸು, ಇಂಗು, ಜೀರಿಗೆ, ಓಂಕಾಳು ಇಷ್ಟು ಇಟ್ಕೊಂಡಿದ್ದೀನಿ. ಆಮೇಲೆ 1 ಸಣ್ಣ ಸ್ಪೂನಷ್ಟು ಹಪ್ಪಳ ಖಾರ ತೊಗೊಂಡಿದ್ದೀನಿ. ನಾನು ಇದನ್ನು ಹೆಂಗೆ ಮಾಡೋದು ಅನ್ನೋದನ್ನು ನಾನೀಗ ತೋರಿಸ್ತೀನಿ ನಿಮಗೆ. 1 ಗ್ಲಾಸು ಅಕ್ಕಿ ಹಿಟ್ಟಿಗೆ 1 ಗ್ಲಾಸು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇದು ಕುದಿಬೇಕೀಗ. ಇದಕ್ಕೊಂದು ಸಣ್ಣ ಅಥವಾ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಆಮೇಲೆ ನಾವೆಲ್ಲ ತೆಗೆದಿಟ್ಟಿದ್ದೆಲ್ಲ ಹಪ್ಪಳ ಖಾರ ಅದು ಎಲ್ಲ ಇವಾಗ ಕುದಿ ಮುಂದೆ ಹಾಕ್ಬೇಕು. ಅದಕ್ಕೆ ಇಷ್ಟು ಸಾಮಾನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ತಿರ್ಕೋಬೇಕು. ಇದರಲ್ಲೇ ನೀವು ಬೇಕಾದ್ರೆ ಪಾಪಡ್ ಮಸಾಲ ಸಿಗ್ತದೆ, ಅದು ಹಾಕ್ಬೋದು. ಅದ್ರ ಬದಲಿ ನಾವು ಮನೆ ಹಾಕ್ಬೋದು. ನೋಡಿ, ಈಗ 1 ಸ್ಪೂನಷ್ಟು ಹಪ್ಪಳ ಖಾರ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು, ಕರಗಬೇಕಿದೆ. ಕರಗಿದ ಕೂಡ ಇದಕ್ಕೆ ಅಕ್ಕಿ ಹಿಟ್ಟಿಟ್ಟಿನೆಲ್ಲ 1 ಗ್ಲಾಸ್ನಷ್ಟು ಹಾಕಿಬಿಟ್ಟು ತಿರುಗಬೇಕಂತ ಚೆನ್ನಾಗಿ ಇದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಅಕ್ಕಿ ಹಾಕಿಬಿಟ್ಟು ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಈ ಹದಕ್ಕೆ ಬಂದಾಗ ನೋಡಿ, ಇದನ್ನ ಈಗ ಒಂದು ಬಟ್ಟೆ, ಬಿಳಿ ಬಟ್ಟೆ ತೊಯ್ಸಿ ಹಾಕ್ಕೊಂಡಿದ್ದೆ ನಾನು, ಹಸಿ ಅದ ಇದು. ಅದರಲ್ಲಿ ಇದನ್ನು ಹಾಕಿಬಿಟ್ಟು ಇದನ್ನು ನಾದಬೇಕೀಗ. ನೋಡಿ, ಈಗ ಹಿಂಗೆ ನಾದ್ಕೋಬೇಕು. ಇದನ್ನು ಚೆನ್ನಾಗಿ ಇದನ್ನು ಈ ರೀತಿ ನಾದ್ಕೋಬೇಕು. ಇದನ್ನು ನಾದ್ಕೊಂಬಿಟ್ಟು ಮತ್ತೊಮ್ಮೆ 2 ಭಾಗ ಮಾಡಿ ಇನ್ನೊಮ್ಮೆ ಆವಿ ಹಾಯಿಸ್ಬೇಕು ಅದ್ರ ಮೇಲೆ. ನಾನು ಅದನ್ನು ಇಡ್ಲಿ ಕುಕ್ಕರ್ನಲ್ಲಿ ಇಡ್ತಾಯಿದ್ದೀನಿ. ಈಗ ನೋಡಿ, ಈ ಥರ ನಾದಿಟ್ಟಿದ್ದೀನಿ ನಾನು. ಇದನ್ನು ಏನು ಮಾಡಬೇಕಂದ್ರೆ ಇನ್ನೊಂದು ಸಲ ಕುಕ್ಕರ್ನಲ್ಲಿ ಇಟ್ಬಿಟ್ಟು ಹಬೆ ಹಾಯಿಸ್ಬೇಕು ಇದಕ್ಕೆ. ಅಂದರೆ ಹಪ್ಪಳ ಏನಾಗ್ತಾವೆ, ಹಗರಾಗಿ ಬರ್ತಾವೆ ಮಾಡಿದಾಗ, ಕರೆದಾಗ ನಿಮಗೆ ಇಟ್ಟಿದ್ದೆ. ಇದನ್ನು ಹಚ್ಚಿ ಲಟ್ಟಿಸ್ಬೇಕು. ಅಂದರೆ ಹಪ್ಪಳಕ್ಕೆ ಒಂಥರ ಶೈನಿಂಗು ಬರ್ತಾವೆ. ಆಮೇಲೆ ಅವು ಹತ್ಕೊಳ್ಳೋದಿಲ್ಲ ಕೆಳಗಡೆ. ಚೆನ್ನಾಗಿ ಉಗಿತಾ ಬಂದಿದೆ ಇದಕ್ಕೆ. ಇದು ಇನ್ನೊಂದು ಸಲ ಏನು ಮಾಡಬೇಕು, ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ನೀರು ಹಚ್ಚಿ ನಾದ್ಕೋ. ಮಾಡಿ ಈಗ ಹಾಕಿದ್ದೀನಿ, ಬಿಸಿಲಿಗೆ ಇಟ್ಟಿದ್ದೀನಿ ಬಾಲ್ಕನಿಯಲ್ಲಿ. ಮೊದಲೊಂದು ಸ್ವಲ್ಪ ಕೆಳಗಡೆ ಒಳಗಡೆನೇ ಹಾಕಿದ್ದೆ. ಈಗ ಒಂದು ಸ್ವಲ್ಪ ತೆಗೆದು ಹಾಕಿದ್ದೀನಿ. ನೋಡಿ, ಈಗ ಕಲಿತಾ ಇದ್ದೀನಿ ಇದನ್ನು ಪಾಪಡ. ಸುಮಾರು ಆಗಿವೆವು. ನೋಡಿ, ಎಷ್ಟೊಂದು ದೊಡ್ಡದಾಯಿತು. ನೋಡಿ, ಒಂದೇ ದಿನದಲ್ಲಿ ಒಳಗೆ ತುಂಬ ಬಿಸಿಲಿದೆ. ಒಂದೇ ದಿನದಲ್ಲಿ ಇಷ್ಟೊಂದು ಒಣಗಿಬಿಟ್ಟಿವೆ. ಇನ್ನೂ ಇಟ್ಟಿನಿ ಒಣಗಲಿಕ್ಕೆ. ತರಿ ಆಗಿಬಿಟ್ಟಿವೆ ಒಂದೇ ದಿನದಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ಆಗಿವೆ. ತುಂಬ ಚೆನ್ನಾಗಿ ಬಂದಿವೆ. ಇದೇ ಪದ್ಧತಿ ನೀವು ಮಾಡ್ಕೊಂಡು ನೋಡಿರಿ. ಚಲೋ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ನೋಡಿ, ತೋರಿಸ್ತಾ ಇದ್ದೀನಿ. ಹಾಂ,